Watch full episodes on Jio Hotstar. ದಾದಾಜಿ ನಾವಂತೂ ತಪ್ಪಿಸ್ಕೊಳಕ್ಕಾಗಲ್ಲ. ನೀವ್ಯಾಕಿಲ್ಲಿ ಗುಲಾಮಿಗಿರಿ ಮಾಡ್ಕೊಂಡಿರ್ಬೇಕು ಹೇಳಿ? ತಪ್ಪಿಸ್ಕೊಂಡು ಓಡೋಗ್ಬಿಡಿ. ಮಾರ್ಜು ನನ್ನ ಮಗ, ಮತ್ತೆ ಮರ್ದಿ ನನ್ನ ತಂದೆ. ಅವನು ಮಾರ್ಟಿನ ಮರ್ದಿ ನನ್ನ ತಾಯಿ. ಅವರು ಶಾರ್ಕಾಲ್ನ ಬಹಳ ಒಳ್ಳೆ ಸ್ನೇಹಿತರು. ಆದ್ರೆ ಜಾದೂಗಾರ್ ಶಾರ್ಕಾಲ್ಗ ಆಸೆ ಹುಟ್ಟಿಸಿ ಸಮಸ್ತ ಸಮುದ್ರದ ರಾಜ ಆಗ್ಬಿಡ್ತೀರ ಅಂತ ಆಸೆ ತೋರಿಸ್ತಾ ಇದ್ದಾನೆ. ನನ್ನ ಮಗ ಮತ್ತೆ ನನ್ನ ಸೊಸೆನ ಮೋಸದಿಂದ ಬಂಧಿಸ್ಬಿಟ್ಟಿದ್ದಾರೆ. ಅವರು ಮರ್ಮೇಡ್ಸ್ನೆಲ್ಲ ಗುಲಾಮರನ್ನಾಗಿ ಮಾಡ್ಕೊಂಡು ಸುರಂಗ ತೋಡ್ಸಕ್ ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ಆ ಜಾದೂಗರ್ ಶಾರ್ಕೋನಿಂದನೇ ಆಗ್ತಾ ಇರೋದು. ಆ ಜಾದೂಗರ್ ಶಾರ್ಕೋನಿಂದ ಅಗಡ ಕಣಬಿಡ ಗಿಲಿ ಬೋವಾ. ಯೋಚನೆ ಮಾಡಿ ಬಾಸ್, ಯೋಚನೆ ಮಾಡಿ. ನಾವು ಎಲ್ಲಾ ಸಮುದ್ರಗಳನ್ನ ಸುರಂಗದಿಂದ ಜೋಡಿಸ್ಬಿಟ್ರೆ ಆಗ ನಾವು ಒಂದು ಸಮುದ್ರದಿಂದ ಇನ್ನೊಂದು ಸಮುದ್ರಕ್ಕೆ ಆರಾಮಾಗಿ ಹೋಗ್ಬೋದು. ಹೇಗೆ ಅಂದ್ರೆ ಮನುಷ್ಯರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋ ಹಾಗೆ. ಆಗ ನೀವು ಜಗತ್ತಿನ ಎಲ್ಲ ಪ್ರಾಣಿ ಸಂಕುಲಗಳಿಗೆ ರಾಜರಾಗಿ ಮೆರೀತೀರಾ. ನೀವು ಜಗತ್ ಪ್ರಸಿದ್ಧಿಯಾಗಿ ಹೋಗ್ಬಿಡ್ತೀರಾ. ಯೋಚನೆ ಮಾಡಿ. ಮತ್ತೆ ನಿಮ್ಮನ್ನ ಯಾರು ಸೋಲ್ಸಕ್ಕಾಗೋದೇ ಇಲ್ಲ. ಯಾಕಂದ್ರೆ ನಿಮ್ ಜೊತೆ ಇದೆ ನನ್ನ ಜಾದು. ಅಬುಡ ಕಡ್ಡಬುಡ ಗಿಲಿ ಬೋವಾ. ಮಹಾರಾಜ್, ಆದ್ರೆ ಸುರಂಗನ ಯಾರು ತೋಡ್ತಾರೆ? ಮರ್ಮೇಡ್ಸ್ ಕೊಡಿತಾರೆ ಸುರಂಗನ. ನನಗೆ ಗೊತ್ತಿದೆ ಮಾರ್ಜೋನ್ ಈ ಮಾತನ್ನ ಒಪ್ಪೋದಿಲ್ಲ ಅಂತ. ಆದ್ರೆ ನಾನು ಎಲ್ಲನೂ ಆರಾಮಾಗಿ ನೋಡ್ಕೊಂಡ್ಬಿಡ್ತೀನಿ. ಆದ್ರೆ ಅವನ್ ಕತ್ತಿ ಗೊತ್ತಿದೆ, ನನಗೆ ಚೆನ್ನಾಗಿ ಗೊತ್ತಿದೆ. ಅವನ ಕತ್ತಿ ಬಹಳ ಶಕ್ತಿಶಾಲಿಯಾಗಿದೆ. ಮತ್ತೆ ನನ್ನ ಜಾದು ಕೂಡ ಎದುರಿಸೋ ಶಕ್ತಿ ಇದೆ ಅದಕ್ಕೆ. ಆದ್ರೆ ನಾನು ಅದನ್ನು ನಿಭಾಯಿಸ್ತೇನೆ. ಯಾಕಂದ್ರೆ ಶಾರ್ಕೋನಿ ಬಲದಿಂದ ಹಾಗೂ ಜಾದುವಿನ ಜಾಲದಿಂದ ಯಾರು ಬಚಾವಾಗಕ್ ಸಾಧ್ಯ ಇಲ್ಲ. ಯಾರು ಕೂಡ. ನನ್ನನ್ನ ಇಡೀ ಪ್ರಪಂಚದ ಎಲ್ಲಾ ಸಮುದ್ರ ಜೀವಿಗಳ ರಾಜನಾಗೋದನ್ನ ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ನಿನ್ ಕೈಲಿಂದನೂ ಕೂಡ. ನಾನಿರೋವರೆಗೂ ನೀನು ಅನ್ಕೊಂಡಿರೋದು ಯಾವುದು ನಡೆಯೋದಿಲ್ಲ. ಮಾರ್ಜೋನ್ ಶಾರ್ಕೋನಿಯ ಬಲದಲ್ಲಿ ಮತ್ತು ಜಾದುವಿನ ಜಾಲದಲ್ಲಿ ಯಾರು ಬಚಾವಾಗಕ್ ಸಾಧ್ಯ ಇಲ್ಲ. ನಾವು ಮಾರ್ಜುನ ಕಾಪಾಡ್ತೀವಿ. ನೀವ್ ನಮ್ಮ ಅಪ್ಪ ಅಮ್ಮನ್ನ ಕಾಪಾಡ್ತೀರಾ? ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್. ಅಳ್ಬೇಡ ಮರ್ದಿನ, ಅಳ್ಬೇಡ. ಅಳೋದಿನ ಇವತ್ತು ಕಡೆ ಆಯ್ತು ಅಂತ ತಿಳ್ಕೊ. ಮತ್ತೆ ಏನಾದ್ರೂ ನಿನ್ ಕಣ್ಣಲ್ಲಿ ಕಣ್ಣೀರ್ ಬಂದ್ರೆ ಅದು ಆನಂದದ ಕಣ್ಣೀರು ಅಂತ ತಿಳ್ಕೊ. ಇದು ನನ್ನ ಮಗ ಮಾರ್ಜೋನಿನ ಕತ್ತಿ. ಇದ್ರ ಮುಂದೆ ಯಾವ ಜಾದೂನು ನಡೆಯೋದಿಲ್ಲ. ಇದನ್ನ ಜೋರಾಗಿ ಮುಂದೆ ಮಾಡಿದ್ರೆ ಶಕ್ತಿಶಾಲಿ ಕಿರಣಗಳು ಬರುತ್ತವೆ. ಅದು ಕಲ್ಲುಗಳನ್ನು ಕತ್ತರಿಸಾಕ್ಬಿಡುತ್ತವೆ. ಇದನ್ನ ನನ್ನ ಮಗನಿಗೆ ತಲುಪಿಸ್ಬಿಡಿ. ನನ್ನ ಮಗನ ಎದುರಿಸಕ್ಕೆ ಆ ಜಾದೂಗಾರಿಂದ ಸಾಧ್ಯ ಆಗೋದಿಲ್ಲ. ಇದನ್ನ ತಗೋ, ಆ ಭಗವಂತ ನಿಂಗೆ ರಕ್ಷಣೆ ಕೊಡ್ತಾನೆ. ಥ್ಯಾಂಕ್ ಯು ದಾದಾಜಿ. ಅರೆ ಈ ಕತ್ತಿನ ಎತ್ತಕ್ಕಾಗ್ತಿಲ್ವ ನಿನ್ ಕೈಲಿ? ಕೊಡ ಇಲ್ಲಿ, ನಾನ್ ಟ್ರೈ ಮಾಡ್ತೀನಿ.
ನೀನು ನಿನ್ನ ಮಾಲೀಕನ ಹತ್ರ ಹೋಗಿ ಸೇರ್ತಾ ಇದೀಯಪ್ಪ. ಹೋಗು ಇವನ್ ಜೊತೆ. ಮಡು, ಈಗ ತಗೊಳಪ್ಪ ಇದನ್ನ ನಿನಗ ಆರಾಮಾಗಿ ಎತ್ತಬಹುದು. ಈಗ್ಲೇ ಮೈ ತುಂಬಾ ಕಷ್ಟಗಳವೆ. ಇವನ್ ನೋಡಿದ್ರೆ ಇನ್ನೂ ಹುಳ ಬಿಟ್ಕೊಂತವ್ನೆ. ಮೋಟು ಪತ್ಲು ಕರೆಕ್ಟ್ ಆಗಿ ಮಾಡ್ತಿದ್ದಾರೆ. ನಾನು ಅವ್ರ ಜೊತೆನೆ ಇರ್ತೀನಿ. ನನಗೇನೋ ಆಪ್ಷನ್ ಇಲ್ವಲ್ಲಪ್ಪ. ನೀವೆಲ್ಲರೂ ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಪ್ಪ. ಯಾವ್ದಾಗಪ್ಪ ಇದು? ಈ ರಾಕ್ಸು ಹೈಲಿ ಫ್ಲೇಮಬಲ್. ನೀರ್ನಲ್ಲೂ ಪಳಪಳ ಅಂತಿದೆಯಲ್ಲಪ್ಪ. ಇದನ್ನ ರಬ್ ಮಾಡ್ಬಿಡಪ್ಪ, ಬೆಂಕಿ ಹತ್ತು ಬಿಡುತ್ತೆ. ನಾನು ಇದ್ರ ಬಗ್ಗೆ ಬಹಳ ಓದಿದ್ದೀನಿ ಕಣ್ರಪ್ಪ. ದಾದಾಜಿ ಹೇಳಿದ್ರು ಮಂತ್ರ ಹೇಳದೆ ಹೋದ್ರೆ ಇಲ್ಲೇನು ಕಾಣಿಸೋದೇ ಇಲ್ಲ ಅಂತ. ನಾನೀಗ ಹೇಳ್ತೀನಿ ಮಂತ್ರನ. ಅಬಡಕ್ಕ ಡಬಡ ಗಿಲಿ ಗಿಲಿ ಬೂವ, ನಮಗೆ ಜಾದೂ ದಾರಿನ ತೋರ್ಸು, ಜೈಲ್ನ ತೋರ್ಸು ನಮಗೆ. ಏನ್ ಚೆನ್ನಾಗಪ್ಪ, ಇದು ಸಿಪಿಗಳ ರಾಶಿಗಳು ಕಣಪ್ಪ. ಆದ್ರೆ ಸಿಪಿಗಳು ಈ ತರ ಮರದ ಮೇಲೆ ಇರೋದಿಲ್ವಲ್ಲ. ಏನೋ ಮಸ್ತತ್ ಕಡೆ ಇದು. ನನಗಂತೂ ಭಯ ಆಗ್ತಾ ಇದೆ. Why fear when Chingam is here? The name is Chingam. Chingam ಇಂದ ಬಚಾವಾಗೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ನಾನು ಮರ್ದಿನ ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ. ನನಗೆ ಅರ್ಥನೇ ಆಗ್ತಿಲ್ಲ ಕಣೋ. ಚಿಂಗಂ ಸರ್ ಅಳ್ತಾ ಇದಾರೋ ಇಲ್ಲ ಹೇಳ್ತಾ ಇದಾರೋ ಅಂತ. ಬೇಡ, ಅದನ್ನ ಕಚ್ಚಬೇಡಿ. ನಿಮ್ಗೆ ಸಮುದ್ರದ ಕಾನೂನು ಮೇಲಾಣೆ. ಅಯ್ಯೋ ಅಮ್ಮ, ಸಕ್ಕದಾಗ ಅಂಟ್ಕೊಂಡ್ಬಿಟ್ಟು ಕಚ್ತಾನೇ ಇದೆ. ಇವ್ರನ್ನ ಬಿಡೋದಿಲ್ಲ. ಅಯ್ಯೋ, ಮರ್ಮೇಡ್ಸ್ ಲೀಡರ್ ಮಾರ್ಜುನ ಅವ್ರ ಮರಿನೋ ಆ ಸಿಪಿ ಒಳಗಡೆ ಇರ್ತಾರೆ ಕಣೋ. ಖಂಡಿತವಾಗ್ಲು ಎಲ್ರು ಪಂಜುಗಳನ್ನ ತಮ್ಮ ಕೈಯಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತೆ ಇದ್ರ ಬೆಳಕಿನಿಂದ ಸಿಪಿಗಳನ್ನ ಎದುರಿಸ್ಕೊಂಡು ಒಟ್ಟಿಗೆ ನಾವೆಲ್ಲರೂ ಆ ಗುಂಪಿನೊಳಗಡೆ ಸೇರ್ಕೊಂಡ್ಬಿಡೋಣ. ಒಳ್ಳೆ ಐಡಿಯಾ ಕಣೋ. ಬನ್ನಿ ಎಲ್ರು ಒಳಗೆ. ಅಯ್ಯೋ, ಇವಾಗ ಮೋಟುನ ನನ್ನ ಕೈಯಿಂದ ಯಾರೂ ಬಚಾವ್ ಮಾಡಕ್ಕಾಗೋದಿಲ್ಲ. ಇವತ್ತು ಪ್ರಪಂಚಕ್ಕೆ ಗೊತ್ತಾಗುತ್ತೆ, ಈ ಶಲಾಕನ್ ಬಾಯಿಂದ ಯಾರು ಶಿಕಾರಿನ ಕಿತ್ಕೊಳಕ್ ಆಗಲ್ಲ ಅಂತ ಗೊತ್ತಾಗುತ್ತೆ. ನೀ ಇಲ್ಲಿಗೂ ಬಂದ್ಬಿಟ್ಯಾ? ನಮ್ಮನ್ನ ಹಿಂಬಾಲ್ಸೋದ್ ಬಿಟ್ಬಿಡು. ಇಲ್ಲಿ ಮುಂಚೆನೆ ತೊಂದ್ರೆ ಅನುಭವಿಸ್ತಾ ಇದೀವಿ ನಾವು. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಹೆಲ್ಪ್, ಹೆಲ್ಪ್. ಇಲ್ಲ ಇಲ್ಲ, ನನ್ನನ್ನು ಬಿಟ್ಬಿಡಿ. ಮೋಟು. ಅಯ್ಯೋ, ಹೋಗಿ ಹಾಕಿಸ್ಕೊಂಡ್ರ ಪೇಷಂಟ್ಗಳ ಬೇಡ. ಇನ್ಯಾವತ್ತೂ ಸಮುದ್ರ ಒಳಗಡೆ ಬರಲಪ್ಪ. ಇದೊಂದು ಸರಿ ನನ್ನ ಬಚಾವ್ ಮಾಡ್ಬಿಟ್ರಪ್ಪ. ನಿಮ್ಗೆ ಕೈ ಮುಗಿತೀನಿ. ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಆಗೇ ಇಲ್ಲ. ಅಯ್ಯಮ್ಮ, ಹೆಲ್ಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮ್ಮೆಲ್ರಿಗೂ ಸಮುದ್ರದಲ್ಲಿರೋ ಉಪ್ಪಿನ ನೀರ್ ಮೇಲಾಣೆ, ನಿಮ್ಮ ರಾಜ ರಾಣಿ ಮೇಲಾಣೆ. ಸ್ಟಾಪ್. ಅಯ್ಯೋ, ಬಿಟ್ಬಿಡು, ನನ್ನ ಸ್ನೇಹಿತರೆಲ್ಲ ಬಿಟ್ಬಿಡು. ಅಯ್ಯೋ,
ಮೋಟು ಆ ಕತ್ತಿನ ಉಪಯೋಗಿಸು. ಅವರು ಈ ಪಂಜಿಗೆ ಹೆದರ್ಕೊಳ್ಳಲ್ಲ. ನಮ್ಮನ್ನು ಕಾಪಾಡು ಕಾಪಾಡು ಪ್ಲೀಸ್. ಅಯ್ಯಮ್ಮ ಅಮ್ಮ ಅಯ್ಯ ಅಯ್ಯೋ. ಮೋಟು, ನಾನು ನಿನ್ನ ತಿನ್ನೋಕ್ ಬಂದಿದ್ದೆ, ಆದ್ರೆ ನೀನು ನನ್ನ ಜೀವ ಕಾಪಾಡಿದ್ಯಾ. ನೀವುಗಳು ತುಂಬಾ ಒಳ್ಳೆ ಮನುಷ್ಯರಿದ್ದೀರಾ. ನೀವು ತುಂಬಾ ಒಳ್ಳೆ ಮನುಷ್ಯರು. ಈಗ ಅಳೋ ಸಮಯ ಅಲ್ಲ, ನಡಿ ನಮ್ ಜೊತೆ ಮಾರ್ಜನ್ನ ಕಾಪಾಡೋಣ. ಬಿಡಿ ಬಿಡಿ. ಏನ್ ಸೂಪರ್ ಆಗಿದೆ ಬೈದು. ಈಗ ಇದನ್ನ ಹೆಂಗಪ್ಪ ಓಪನ್ ಮಾಡೋದು? ಪತ್ಲು ಖಾಲಿ ಹೋಟೆಲ್ ಅಂತ ತಲೆ ಓಡೋದಿಲ್ಲ ಕಣೋ. ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಅಬಡ ಕಡಬಡ ಗೆರೆ ಗೆರೆ ಬೋವ, ನೀಗ ಜಾದೂನ ತೋರ್ಸು, ಆ ಸಿಪಿನ ಓಪನ್ ಮಾಡ್ಸು. ದಯವಿಟ್ಟು ತಗೊಳ್ಳಿ, ನಿಮ್ ಕತ್ತಿನ ನಿಮ್ ಕೊಡಕ್ ಬಂದಿದೀವಿ. ಓ, ನೀವ ಮೋಟು ಪತ್ಲು ಅಂದ್ರೆ? ಅಮ್ಮ, ನಿಮಗೆ ಹೆಂಗ್ ಗೊತ್ತು? ನಾವು ನೀರಲ್ಲಿ ಕಳ್ಸಿರೋ ಸಂದೇಶವನ್ನ ಕೇಳಿಸ್ಕೋಬಹುದು. ನಮ್ಗೆ ಜೈಲಲ್ಲೂ ನಿಮ್ ಬಗ್ಗೆ ಸಾಕಷ್ಟು ವಿಷಯ ತಿಳಿದಿದೆ. ಮೋಟು ಪತ್ಲು, ನಿಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳು. ಈಗ ಶಾರ್ಕುನಿ ಕಡೆಯಿಂದ ನಮ್ಮ ಕಡೆಯವ್ರನ್ನ ಬಿಡಿಸ್ಬೇಕಾಗಿದೆ. ಅಮ್ಮ, ಅಪ್ಪ, ನಿಮ್ಮನ್ನ ಮತ್ತೆ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಶಾರ್ಕೋನಿಯ ಬಲದಿಂದ, ಜಾದುವಿನ ಜಾಲದಿಂದ ಯಾರು ಬಚಾವಾಗಕ್ಕಾಗಲ್ಲ. ಮೋಟು ಪತ್ಲು, ನಿಮಗೇನ್ ಅನ್ಸುತ್ತೆ? ನೀವು ನನ್ನ ಮಾಯಾಜಾಲದಿಂದ ಇವ್ರನ್ನ ಬಚಾವ್ ಮಾಡಕ್ ಬಿಡ್ತೀರಾ? ನಿಮ್ ಕೈ ಸಾಧ್ಯನಾ? ನಾನು ಜಾದೂಗಾರರಲ್ಲಿ ಜಾದೂಗಾರ, ಶಾರ್ಕೋನಿ ಕಡ. ನೀನು ಶಾರ್ಕೋನಿಯ ಬಲದಲ್ಲಿ, ಜಾದುವಿನ ಜಾಲದಲ್ಲಿ ಬಚಾವಾಗಕ್ ಸಾಧ್ಯನೇ ಇಲ್ಲ. ಅಪ್ಪ, ಅರ್ಜುನ್, ಕತ್ತಿನ ನನಗ್ ಕೊಟ್ಬಿಡು, ಮತ್ತೆ ಜೈಲ್ಗೆ ಹೋಗಿ ಕಂಬಿ ಎಣಿಸಿ. ಇಲ್ಲ ಅಂದ್ರೆ ಮರ್ದಿನ ಇವತ್ತು ನನ್ನ ಕೈಯಿಂದ ಶಾಶ್ವತವಾಗಿ ಫಿನಿಶ್ ಆಗೋಗ್ಬಿಡ್ತಾಳೆ. ಹೋಗಿ 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 ಜೈಲ್ಗೆ ಹೋಗಿ. ಅಮ್ಮ, ಅಪ್ಪ. ನಾನು ನನ್ನ ಮಗಳಿಗೋಸ್ಕರ ನಮ್ಮ ಜನಗಳ ಪ್ರಾಣನ ಪ್ರಣವಾಗಿಡಕ್ಕಾಗಲ್ಲ. ಯುದ್ಧ ಮಾಡು. ನನ್ ಮಗಳನ್ನ ಬಿಟ್ಬಿಡಿ, ಬಿಟ್ಬಿಡಿ ನನ್ ಮಗುನ. ಮರ್ದಿನ ನೀನ್ ತಲವಾರ್ ನಿಸ್ತು ಬಿಡು, ಇಲ್ಲ ಅಂದ್ರೆ
ನಮ್ಮ ಹಸುವಿನ ಹೊಟ್ಟೆ ನಿನ್ ಮಗಳನ್ನ ತಿಂದು ಬಿಡುತ್ತೆ. ಅಪ್ಪ ನಿಲ್ಸಿ, ನಮ್ಗೀಗ ಮತ್ತೆ ಅವಕಾಶ ಸಿಗುತ್ತೆ ಹೋರಾಟ ಮಾಡೋದಕ್ಕೆ. ಈಗ ನಾವು ಮರ್ದಿನನ್ನ ಕಾಪಾಡ್ಕೋಬೇಕು. ಹೋಗು, ಇಲ್ಲಿಂದ ದೂರ ಹೊರಟೋಗು. ಶಾರ್ಕಾಲ್ ಕೈಗೆ ಸಿಗ್ಲೇಬೇಡ ನೀನು. ಈಗ ಮರ್ದಿನ ಬಿಟ್ಬಿಡು. ಶಾರ್ಕೋನಿ, ನೀನ್ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ನಿನ್ಗೆ. ಹೀಗೆಲ್ಲ ಮಾಡಬಾರ್ದು. ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ಲೇಬೇಕಾಗುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದು ಭೂಮಿ ಮೇಲೆ ಮಾತ್ರ ನಡೆಯುತ್ತೆ. ಇದು ಸಮುದ್ರ ಲೋಕ. ಇಲ್ಲಿ ದೊಡ್ಡ ಮೀನು ಚಿಕ್ಕ ಮೀನ ತಿಂದಾಕ್ಬಿಡುತ್ತೆ. ಯಾರ ಕೈ ಲಾಠಿ ಇರುತ್ತೋ ಅವ್ರದೇ ಎಮ್ಮೆ. ಸುಳ್ಳು ಬೇಡ ನೀನು. ಸಮುದ್ರದಲ್ಲಿ ಎಮ್ಮೆ ಹೆಂಗ್ ಬರಕ್ ಸಾಧ್ಯ? ಒಳ್ಳೆ ಜೋಕ್ ಹೇಳಿದೆ ನೀನು, ಆದ್ರೆ ಅದು ಕೆಟ್ಟದಾಗಿತ್ತು. ನೀವು ಶಾರ್ಕಾಲ್ ಖೈದಿಗಳನ್ನ ಬಿಡುಗಡೆ ಮಾಡಿ ದೇಶದ್ರೋಹ ಮಾಡಿದಿರಾ. ಅದಕ್ಕೀಗ ನಿಮ್ಗೆ ಯಾವ ತರ ಶಿಕ್ಷೆ ಸಿಗುತ್ತೆ ಅಂದ್ರೆ ಅದನ್ನ ಪ್ರಪಂಚನೇ ನೋಡ್ತಿರುತ್ತೆ. ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದಾನ? ಇಲ್ಲಿ ಜನಗಳು ಜಾತ್ರೆ ಸೇರಿಯಲ್ಲಪ್ಪ. ನನಗನ್ಸುತ್ತೆ ಯಾವ್ದೋ ಫಂಕ್ಷನ್ ನಡೀತಾ ಇರ್ಬೋದು ಇಲ್ಲಿ. ಆದ್ರೆ ಇಲ್ಲಿ ಊಟ ತಿಂಡಿಗಳದ್ದು ಒಂದ್ ಸ್ಟಾಲು ಕಾಣ್ತಾನೆ ಇಲ್ಲ. ಅಯ್ಯಮ್ಮ, ಮೋಟು ಈ ಟೈಮಲ್ಲೂ ಹಸು ಆಗತ್ತಲ್ಲಪ್ಪ. ನನ್ನ ಹಸು ಅಂತೂ ಯಾವಾಗ್ಲೂ ತುಂಬ ಹೋಗ್ಬಿಟ್ಟಿದೆ. ಶಾರ್ಕಾಲ್ 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 ಶಾರ್ಕಾಲ್. ಬಾಸಿ, ಸ್ಮೈಲ್ ಪ್ಲೀಸ್. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಾರ್ಕಾಲ್ನ ಹುಟ್ಟಿದ ಹಬ್ಬದ ದಿವಸ ಕೆಲವು ದೇಶದ್ರೋಹಿಗಳು ಆಕ್ಟ್ರೋ ಪ್ರಾಣದ ಜೊತೆಗೆ ಯುದ್ಧ ಮಾಡಲೇಬೇಕು. ಈ ಸಾರಿ ದೇಶದ್ರೋಹಿಗಳು ಯಾರು ಅಂದ್ರೆ ಮೋಟು ಪತ್ಲು ಹಾಗೂ ಅವರ ಸ್ನೇಹಿತರು. ಆಕ್ಟೋ ಪ್ರಾಣಕ್ಕಾಗಿ ಗೇಟನ್ನ ಓಪನ್ ಮಾಡಿಡಿ. ಒಂದ್ ನಿಮಿಷ. ನಮ್ ಕಾನೂನಿನ ಪ್ರಕಾರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಯಾವುದೇ ಯುದ್ಧನೂ ಕೈದಿಗಳ ಅನುಮತಿಯಿಂದಾನೇ ನಡೆಯೋದು. ಅವ್ರು ಒಪ್ಲಿಲ್ಲ ಅಂದ್ರೆ ಯುದ್ಧ ನಡೆಯೋದಿಲ್ಲ. ಆಯ್ತು ಮೇಡಮ್, ಆದ್ರೆ ಈ ಕಾನೂನು ಇದೆ. ಯಾರಾದ್ರೂ ಒಬ್ರು ಆಕ್ಟೋ ಪ್ರಾಣನ್ನ ಸೋಲಿಸ್ಬಿಟ್ರೆ ಅವ್ರಿಗೆ ಶಾಶ್ವತವಾಗಿ ಬಿಡುಗಡೆಗೊಳಿಸಲಾಗುತ್ತೆ. Watch India's largest kids library only on Jio Hotstar. Download the app now.